ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ ಟ್ರಿಬಲ್ ಒನ್ ಕನ್ನಡಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ, ನೀವು ಏನಕ್ಕಾಗಿ ಹುಟ್ಟು ಬಂದಿದ್ದೀರಾ ಈ ಭೂಮಿ ಮೇಲೆ ಅಂತ ನೋಡೋಣ. ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಏನು ನಿಮಗೆ ಉತ್ತರ ಸಿಗತ್ತೆ, ನಿಮ್ಮ ಜನ್ಮ ಏನಕ್ಕೆ ಈ ಭೂಮಿ ಮೇಲೆ ಆಯ್ತು ಅಂತ. ಇವತ್ತು 2 ಫೈಲ್ ಇಡ್ತೀನಿ. ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಆ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 2 ಫೈಲ್ ಇಟ್ಟಿದ್ದೀನಿ. ಈ 2 ಫೈಲಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಇದು ನಿಮ್ಮ ಫೈಲ್, ಫಸ್ಟ್ ಫೈಲ್ ಇದು. ಅದಕ್ಕೆ ಈ ಟ್ಯಾರೋ ಡೆಕ್ಕಿಂದ ಯೂನಿವರ್ಸ್ ಡಿವೈನ್ ಕಡೆಯಿಂದ ಏನ್ ಮೆಸೇಜ್ ಸಿಗುತ್ತೆ ನೋಡೋಣ. Page of Swords, Strength card, King of Pentacles. ಈ ಡೆಕ್ಕಿಂದ ಏನ್ ಬರುತ್ತೆ ನೋಡೋಣ. 5 ಕಾರ್ಡ್ಸ್, 6 ಕಾರ್ಡ್ಸ್ ಹಾಗೆ ಬಿದ್ಬಿಡ್ತಾ. ಜಸ್ಟಿಸ್, ಟೆಂಪರೆನ್ಸ್, ಕಿಂಗ್ ಆಫ್ ಕಪ್ಸ್, 3 ಆಫ್ ವಾಂಡ್ಸ್, ದ ಹರ್ಮಿಟ್, ದ ಸ್ಟಾರ್ ಕಾರ್ಡ್. ನಾನು ಬರೀ 3 ತೆಗೆಯೋಣ ಅಂತಿದ್ರೆ 6 ಕಾರ್ಡ್ ಬಿದ್ದಿತ್ತು. ಥ್ಯಾಂಕ್ ಯು ಡಿವೈನ್, ಥ್ಯಾಂಕ್ ಯು. ನೀವು ಎಲ್ಲಿಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಜನಗಳಿಗೆ ನೀವು ಕಿಂಗ್ ಆಫ್ ಪೆಂಟಿಕಲ್ಸ್, ಟ್ರೂ ಸಕ್ಸಸ್ isn't just about money, it's about happiness too. ಈ ಜಗತ್ತಲ್ಲಿ ಬರೀ ದುಡ್ಡು ಸಂಪಾದನೆ ಮಾಡೋದೇ ಸಂತೋಷ ಅಲ್ಲ, ಹ್ಯಾಪಿನೆಸ್ ಕೂಡ ಸಂತೋಷ ಅಂತ ನೀವು ತೋರ್ಸ್ಕೊಡಕ್ಕೆ ಇಲ್ಲಿ ಹುಟ್ಟು ಬಂದಿದ್ದೀರಾ. ಇಲ್ಲಿ ನೀವು ಹೋದ ಜನ್ಮದಲ್ಲಿ ಒಬ್ರು ಆಧ್ಯಾತ್ಮಿಕ ಗುರು ಆಗಿದ್ರಿ. ನೀವು ಜ್ಞಾನದ ಕೀ ಓಪನ್ ಮಾಡಿ ಎಲ್ರಿಗೂ ಜ್ಞಾನ ಹಂಚ್ತಾ ಇದ್ರಿ. ಅದೇ ಗುಣ ಈ ಜನ್ಮದಲ್ಲಿ ನಿಮಗ್ ಬಂದಿದೆ. ಈ ಬ್ರಹ್ಮಾಂಡದಲ್ಲಿ ಏನೇನ್ ಅಡಗಿದೆ ಅನ್ನೋ ಕುತೂಹಲ, ಒಂದು ತರದ ಮ್ಯಾಜಿಕ್. ಆ ಮ್ಯಾಜಿಕ್ ನ ನೀವು ಅನುಭವಿಸಕ್ ಬಂದಿದ್ದೀರಾ, ಮತ್ತೆ ಅದನ್ನ ತಿಳ್ಸಕ್ ಬಂದಿದ್ದೀರಾ. ಇಲ್ಲೂ ಮೆಡಿಟೇಷನ್ ನಿಮಗ್ ಬಂದಿರೋದು. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ. ಈ ಭೂಮಿಗೆ ನೀವು ಏಂಜಲ್ ರೀತಿ ಬಂದಿದ್ದೀರಾ. ಇಲ್ಲಿನ ಅದ್ಭುತಗಳನ್ನ, ಇಲ್ಲಿನ ಕೌತುಕಗಳನ್ನ ನೀವು ಅನುಭವಿಸಿ ಪರರಿಗೂ ಹಂಚಕ್ಕೋಸ್ಕರ ನೀವು ಹುಟ್ಟು ಬಂದಿದ್ದೀರಾ, ಒಂದು ಏಂಜಲ್ ರೀತಿ. ನಿಮಗೆ ಜ್ಞಾನೋದಯ, ಕುಂಡಲಿನಿ ಜಾಗೃತಿ ಆಗ್ತಿದೆ, ಮತ್ತೆ 3rd ಐ ಓಪನ್ ಆಗ್ತಿದೆ, ಮತ್ತೆ ನಿಮ್ಮ ಇಂಟ್ಯೂಷನ್ ಪವರ್, ನಿಮ್ಮ ಹಾರ್ಟ್ ಚಕ್ರ ಇದೆಲ್ಲ ಹೀಲ್ ಆಗಿ ನೀವು ಜ್ಞಾನನ ಪಡ್ಕೊಳ್ತಿದ್ದೀರಾ, ಮತ್ತೆ ಹಂಚ್ತಾ ಇದ್ದೀರಾ. ನೀವು ಯಾರು ದುಃಖದಲ್ಲಿರ್ತಾರೆ ಅವ್ರಿಗೆ ನೀವು ಒಂದು ಸಾಂತ್ವನ ಕೊಡುವಂತ, ಒಂದು ಜ್ಞಾನನ ಹಂಚುವಂತ ನೀವು ಒಂದು
ಆ ಮಾರ್ಗದಲ್ಲಿ ನೀವು ರಾಜರಾಗಿದ್ದೀರಾ. ಜ್ಞಾನನ ಹಂಚೋದ್ರಲ್ಲಿ ನಿಮ್ಗೆ ಒಂದು ರಾಜ ಗುಣ ಇದೆ. ಆ ವಿದ್ಯೆ ಕಲ್ತು ನೀವು ಪರರಿಗೂ ಯಾರು ದುಃಖದಲ್ಲಿರ್ತಾರೆ, ಸಂಕಟದಲ್ಲಿರ್ತಾರೆ ಅವ್ರಿಗೆಲ್ಲ ನೀವು ಧೈರ್ಯ ಹೇಳುವಂತ ಸ್ಥಾನದಲ್ಲಿ ನೀವು ಇದ್ದೀರಾ. ನಿಮ್ ಉದ್ದೇಶನೇ ಈಗ ನೀವು ತಿಳ್ಕೊಂಡು ಪರರಿಗೂ ಅದ್ರ ಬಗ್ಗೆ ಈ ಬ್ರಹ್ಮಾಂಡದ ರಹಸ್ಯ ಏನು ಹೇಗೆ ಅಂತ ಅದಕ್ಕೊಂದು ನ್ಯಾಯ ಕೊಡೋದು. ಈ ಮೆಟೀರಿಯಲಿಸ್ಟಿಕ್ ಜೀವನದಲ್ಲಿ ನೀವು ಎರಡೂ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಇನ್ನೂ ಬಂದಿಲ್ಲ ಅಂದ್ರೆ ನಿಮ್ಗೆ ಕುಂಡಲಿನಿ ಜಾಗೃತಿ ಆಗ್ತಾ ಇದೆ, ನಿಮ್ ಥರ್ಡ್ ಐ ಓಪನ್ ಆಗ್ತಾ ಇದೆ. ನೀವು ಜ್ಞಾನ ಪಡ್ಕೊಂಡು ಬೇರೆಯವ್ರಿಗೂ ಅನ್ಸ್ತೀರಾ. ಈ ಭೂಮಿ ಮೇಲೆ ನೀವು ಮೆಟೀರಿಯಲಿಸ್ಟಿಕ್ ಆಗು ಇರ್ತೀರಾ, ಮತ್ತೆ ಆಧ್ಯಾತ್ಮಿಕವಾಗೂ ಇರ್ತೀರಾ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಹೋಗ್ತೀರಾ. ಯಾರು ತುಂಬಾ ದುಃಖದಲ್ಲಿದ್ದಾರೆ ಅವ್ರನ್ನೆಲ್ಲ ಒಂದು ಒಳ್ಳೆ ದಡ ಸೇರಿಸೋ ಅಂತ ಜ್ಞಾನನ ನೀವು ಪಡ್ಕೊಂಡಿದ್ದೀರಾ. ಯಾರು ಕಷ್ಟದಲ್ಲಿರ್ತಾರೆ ಅಂತವ್ರನ್ನ ನೀವು ನಿಮ್ಮ ಕಣ್ಣಿಗೆ ಅವ್ರು ಬೀಳ್ತಾರೆ ಅಂತವ್ರನ್ನ ನೀವು ಜ್ಞಾನ ತುಂಬಿಸಿ ಒಂದು ದಡ ಸೇರಿಸೋ ಅಂತ ಜ್ಞಾನನ ನೀವು ಪಡ್ಕೊಳ್ತೀರಾ. ಆ ನಿಟ್ಟಿನಲ್ಲಿ ನೀವು ಮುಂದುವರಿತೀರಾ. ನೋಡಿ, ನೀವೊಬ್ರು ಸ್ಟಾರ್ ಸೀಡ್ಸ್ ಏಂಜಲ್ಸ್. ಹೋದ ಜನ್ಮದಲ್ಲಿ ನೀವು ಏಂಜಲ್, ಹೋದ ಜನ್ಮದಲ್ಲೂ ನೀವು ಒಂದು ಸ್ಟಾರ್ ಸೀಡ್ಸ್. ನೀವು ಅಲ್ಲಿಂದ ಬಂದು ನೀವು ಇಲ್ಲಿ ಅಜ್ಞಾನಿಗಳಿಗೆ ಜ್ಞಾನ ಅನ್ನೋ ಕೀನ ತೆಗೆದು ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶಕರಾಗಿದ್ರಿ. ಈಗ್ಲೂ ನಿಮಗೆ ಅದೇ ಗುಣ ಮುಂದುವರಿತಾ ಇದೆ. ನೀವು ಒಂದು ಏಂಜಲ್ ಮತ್ತೆ ಸ್ಟಾರ್ ಸೀಡ್ಸ್. ನಿಮ್ಮ ಜ್ಞಾನನ ಇಲ್ಲಿ ಹಂಚೋದಿಕ್ಕೇನೆ ಬಂದಿರೋದು. ನೀವು ಈ ಭೂಮಿಗೆ ನಿಮ್ಮ ಅವಶ್ಯಕತೆ ಇದೆ. ನಿಮ್ಮ ವೈಬ್ರೇಷನ್ ಭೂಮಿಗೂ ಒಂದು ಸಪೋರ್ಟಿವ್ ಆಗಿ ಇರೋಕಂತಾನೆ ಒಂದಷ್ಟು ಜನ ಕಳಿಸ್ತಾರಲ್ಲ, ಅದ್ರಲ್ಲಿ ನೀವು ಒಬ್ರು ಈ ಭೂಮಿನ ಸುರಕ್ಷಿತವಾಗಿ ಒಂದು ಒಳ್ಳೆ ಗುಡ್ ವೈಬ್ ಕೊಡುವಂತ ಸ್ಟಾರ್ ಸೀಡ್ಸ್ ನೀವೆಲ್ಲ. ಯಾರು ಈ ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡಿದೀರಾ ನೀವು ನೋಡಿ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಅಂತ ಇದೆ, ಅದ್ರ ಕೆಳಗಡೆನೆ ಈ ಕಾರ್ಡ್ ಇದೆ, ಸ್ಟ್ರೆಂತ್ ಕಾರ್ಡ್. ಇಟ್ ಟೇಕ್ಸ್ ಗ್ರೇಟ್ ಸ್ಟ್ರೆಂತ್ ಟು ಬಿ ಸಾಫ್ಟ್. ನೀವಿನ್ನೂ ಅದಾಗೋದಕ್ಕೆ ಜ್ಞಾನನ ಪಡ್ಕೊಳ್ಳೋದಿಕ್ಕೆ ಗ್ರೇಟ್ ಸ್ಟ್ರೆಂತ್ ಬೇಕು. ನೀವು ಇನ್ನೂ ಸಾಫ್ಟ್ ಅದರಲ್ಲಿ ಆಗೋದಕ್ಕೆ ಇನ್ನೂ ಸ್ಟ್ರೆಂತ್ ಬೇಕು. ನಿಮ್ಗೆ ಗ್ರೇಟ್ ಸ್ಟ್ರೆಂತ್ ಬೇಕು. ಅದಕ್ಕೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ನೀವು ಹೆಚ್ಚು ಮೆಡಿಟೇಷನ್ ಮಾಡೋದು, ಒಳ್ಳೊಳ್ಳೆ ಬುಕ್ಸ್ ಓದೋದು. ಕ್ಯೂರಿಯಾಸಿಟಿ ಈಸ್ ಅ ಟೈಪ್ ಆಫ್ ಮ್ಯಾಜಿಕ್. ಇಲ್ಲಿ ಕುತೂಹಲ ಕೂಡ ಒಂದು ಮ್ಯಾಜಿಕ್, ಒಂದು ತರದ ಮ್ಯಾಜಿಕ್ ಅಂತ ಇದೆ. ಈ ಬ್ರಹ್ಮಾಂಡದ ಕೌತುಕಗಳು ಅದನ್ನ ನೀವು ಒಂದು ಬುಕ್ಸ್ ಮೂಲಕ ಇಲ್ಲ ಜ್ಞಾನಗಳನ್ನ ತಿಳ್ಕೊಂಡು ಅದೊಂದು ಕೌತುಕ, ಅದೊಂದು ಮ್ಯಾಜಿಕ್. ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಆಸಕ್ತಿ ಇರುವಂತವ್ರು ಹೆಚ್ಚು ಬುಕ್ಸ್ ಓದಿ ಅದ್ರ ಬಗ್ಗೆ ತಿಳ್ಕೊಂಡು ಮೆಡಿಟೇಷನ್ ಮಾಡ್ಬೇಕು. ಡಿವೈನ್ ಕಡೆಯಿಂದ ನಿಮ್ಗೆ ಏನ್ ಆನ್ಸರ್ ಅಂದ್ರೆ ಹೆಚ್ಚು ಮೆಡಿಟೇಷನ್ ಮಾಡ್ಬೇಕು. ಅವಾಗ ನಿಮ್ಗೆ ನೀವು ಏನಕ್ಕೆ ಇಲ್ಲಿ
ಹುಟ್ಟಿದೀರಾ ಅದಕ್ಕೆ ಆನ್ಸರ್ ಸಿಗುತ್ತೆ ನಿಮ್ಗೆ. ಎಲ್ಲಾನು ರಹಸ್ಯಗಳು ಆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಭೂಮಿಯ ರಹಸ್ಯ ಏನಿದೆ, ಕ್ಯೂರಿಯಾಸಿಟಿ ಈಸ್ ಅ ಟೈಪ್ ಆಫ್ ಮ್ಯಾಜಿಕ್. ಈ ಬುಕ್ಸ್ ಓದೋದ್ರಿಂದ ಅದೆಲ್ಲ ನಿಮಗ್ ತಿಳಿದು ಜ್ಞಾನನ ಪಡ್ಕೊಳ್ತೀರ. ನಿಮ್ಮ ಕುಂಡಲಿನಿ ಜಾಗೃತಿ ಆಗುತ್ತೆ, ನಿಮ್ಮ ಥರ್ಡ್ ಐ ಓಪನ್ ಆಗುತ್ತೆ. ಅವಾಗ ನೀವು ಬೇರೆಯವ್ರಿಗೆ ಜ್ಞಾನ ಹಂಚೋ ಹಾಗೆ ಈ ತರ ಗುರುಗಳಾಗ್ತೀರ. ಇದು ನಿಮ್ಮ ಮೆಸೇಜ್. ಇಲ್ಲಿ ಬಂದಿರೋದೇನಂದ್ರೆ, ನೀವು ದುಡ್ಡು ಸಂಪಾದನೆ ಮಾಡೋದೇ ಒಂದು ಜೀವನ ಅಲ್ಲ, ಹ್ಯಾಪಿನೆಸ್ ಕಂಡ್ಕೊಳ್ಳೋದು. ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ? ನಾವು ಮೆಡಿಟೇಷನ್ ಮಾಡಿದಾಗ ನಮಗೆ ಜ್ಞಾನ ಸಂಪಾದನೆ ಆದಾಗ ಆ ಖುಷಿನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಖುಷಿನ ಅನುಭವಿಸಿ ಅಂತ ಹೇಳೋದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ. ಯಾರ್ಯಾರು ದುಃಖದಲ್ಲಿರ್ತಾರೆ ಅವ್ರಿಗೆ ನೀವು ತಿಳ್ಕೊಂಡು ಅದರಲ್ಲಿ ಒಂದು ರಾಜಯೋಗ ಪಡ್ಕೊಂಡು, ಜ್ಞಾನದಲ್ಲಿ ರಾಜಯೋಗ ಪಡ್ಕೊಂಡು, ಈ ತರ ಏಂಜಲ್ ಆಗಿ ನೀವು ಯಾರು ಸ್ಯಾಡಲ್ಲಿ ಇರ್ತಾರೆ, ಕಷ್ಟದಲ್ಲಿರ್ತಾರೆ ಅವ್ರಿಗೆ ನೀವು ಈ ದುಡ್ಡು ಸಂಪಾದನೆ ಈಗ ಎಲ್ರು ಏನಾಗಿದ್ದಾರೆ, ದುಡ್ಡಿಂದ ಓಡ್ತಾ ಇದೀವಲ್ವಾ ನಾವೆಲ್ರು. ಅದೇ ಬೇಕು ದುಡ್ಡು ಇಲ್ಲಿ ಜೀವನ ಮಾಡೋದಕ್ಕೆ. ಅಲ್ಲಿ ಹೋಗ್ತಾ ಇದೀವಲ್ಲ, ಅದಕ್ಕಿಂತ ಹ್ಯಾಪಿನೆಸ್ ಕೂಡ ಇಲ್ಲಿ ಮುಖ್ಯ ಅನ್ನೋದನ್ನ ನೀವು ತೋರಿಸ್ಕೊಡೋ ಅಂತ ಏಂಜಲ್ ಆಗಿ ಹುಟ್ಟಿದೀರಾ. ಮತ್ತೆ ಈ ಭೂಮಿಗೂ ನಿಮ್ಮ ಗುಡ್ ವೈಬ್ ಬೇಕು. ಅದಕ್ಕೆ ನೀವು ಸ್ಟಾರ್ ಸೀಡ್ಸ್ ನೀವೆಲ್ಲ ಏಂಜಲ್ಸ್ ಆಗಿ ಈ ಭೂಮಿಗೆ ಸಹಾಯ ಮಾಡಕ್ ಬಂದಿದ್ದೀರಾ. ಈ ಭೂಮಿಗೆ ಶಕ್ತಿ ತುಂಬೋದಿಕ್ಕೆ ನೀವು ಬಂದಿದ್ದೀರಾ. ಜನಗಳು ದುಃಖದಲ್ಲಿರೋರಿಗೆ, ಅಜ್ಞಾನಿಗಳಿಗೆ ಮಾರ್ಗದರ್ಶನ ನೀಡ್ಕೊಂಡು ಈ ಭೂಮಿಗೆ ನೀವು ಎನರ್ಜಿ ತುಂಬೋದಿಕ್ಕೆ ಬಂದಿದ್ದೀರಾ. ಯಾಕಂದ್ರೆ ಇದು ಕರ್ಮ ಭೂಮಿಲಿ ಎಲ್ಲಾರು ನಾವೆಲ್ಲ ಎಷ್ಟೆಷ್ಟು ಪಾಪ ಪುಣ್ಯ ಎಲ್ಲ ಮಾಡಿರ್ತೀವಿ. ಅದರಿಂದ ಲೋ ವೈಬ್ರೇಷನ್ ಹೊಟ್ಟೋಗಿರುತ್ತೆ ಭೂಮಿ. ನಿಮ್ಮಂತ ಸ್ಟಾರ್ ಸೆಟ್ಸ್ ಹುಟ್ಟಿ ಈ ಭೂಮಿಗೆ ಒಂದು ಗುಡ್ ವೈಬ್ ಕೊಡ್ತೀರಾ. ಅಂತವ್ರು ತುಂಬಾ ಜನ ಹುಟ್ಟಿರ್ತಾರೆ. ಅಂತವ್ರಲ್ಲಿ ನೀವುಗಳು ಒಬ್ರು. ಇದು ನಿಮ್ಮ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸೆಕೆಂಡ್ ಫೈಲ್ ನ ಚಾಯ್ಸ್ ಮಾಡಿದೀರಾ, ನಿಮ್ಗೆ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಚಾಯ್ಸಸ್. ದೇರ್ ಈಸ್ ಅನದರ್ ವೇ. ಆಸ್ಕ್ ಯುವರ್ ಯೂನಿಕಾರ್ನ್ ಟು ಹೆಲ್ಪ್ ಯು ಫೈಂಡ್ ಇಟ್. ನೀವು ಯೂನಿಕಾರ್ನ್ ನ ಹೆಲ್ಪ್ ಕೇಳಿ, ಇನ್ನೊಂದು ದಾರಿ ಇದೆ, ಅದನ್ನ ಹುಡ್ಕೋದಿಕ್ಕೆ ಅಂತ ಡಿವೈನ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಚಾಯ್ಸಸ್ ಡಿವೈನ್ ಕಡೆಯಿಂದ. ಈ ಭೂಮಿ ಮೇಲೆ ನೀವು ಏನಕ್ಕಾಗಿ ಹುಟ್ಟಿದೀರಾ, ಹುಟ್ಟಿರೋ ಉದ್ದೇಶ ಏನಕ್ಕೆ ಹುಟ್ಟಿರೋ ನೀವು, ತಿಳ್ಕೊಳ್ಳೋಣ. ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಏನು ನಿಮ್ಗೆ ಉತ್ತರ ಸಿಗುತ್ತೆ ನೋಡೋಣ. The Emperor, Justice, King of Wands. ಫಸ್ಟ್ ಫೈಲ್ಗೂ 6 ಕಾರ್ಡ್ ಅದೇ ಬಿದ್ಬಿಟ್ಟು, ಇದಕ್ಕೂ ಹಾಗೆ ಕರೆಕ್ಟ್ ಆಗಿ 6 ಕಾರ್ಡ್ ಹಂಗೆ ಬಿದ್ದಿದೆ. ನಾನು ಅಲ್ಲಿ 3 ಕಾರ್ಡ್ ತೆಗೆಯೋಣ ಅನ್ಕೊಂಡು ಹೋಗಿದ್ದು, 6 ಕಾರ್ಡ್ ಕರೆಕ್ಟ್ ಆಗಿ ಬೀಳ್ತು. ಅಲ್ಲೂ ಸೇಮ್ ಬಂದಿತ್ತು. ದ ಹರ್ಮಿಟ್, 3 of Wands, 8 of Swords,
Seven of Swords, Ten of Pentacles, Nine of Pentacles, sorry, ಇದು Eight of Pentacles, ಇದು Nine of Pentacles. The Emperor being the authority of your own life come with a lot of responsibility. ನಿಮ್ಮ ಓನ್ ಲೈಫಲ್ಲಿ ನೀವು ಅಥಾರಿಟಿಗೆ ಬನ್ನಿ, ಎಷ್ಟೊಂದು ಜವಾಬ್ದಾರಿ ಬರ್ತಾ ಇದೆ ನಿಮ್ಗಾಗಿ. ಇದು ಟೈಮು, ಎದೊಳಿ ಮೇಲೆ. ಜಸ್ಟಿಸ್, ಸ್ಟಿಕ್ ಟು ಯುವರ್ ಟ್ರೂತ್ and everything will turn out just fine. ನೀವು ಸತ್ಯಕ್ಕೆ ಸ್ಟಿಕ್ ಅಂಟ್ಕೊಂಡಿರಿ, ನ್ಯಾಯಕ್ಕೆ, ಸತ್ಯಕ್ಕೆ. ಅದು ಎಲ್ಲವನ್ನು ಸರಿ ಮಾಡುತ್ತೆ, ಟರ್ನ್ ಮಾಡುತ್ತೆ. ಎವ್ರಿಥಿಂಗ್ ವಿಲ್ ಟರ್ನ್ ಔಟ್ ಜಸ್ಟ್ ಫೈನ್, ಎಲ್ಲಾನು ಸರಿ ಮಾಡುತ್ತೆ. King of Wands, shine your inner candlelight bright enough for others to follow. ನಿಮ್ಮ ಒಳಗಿನ ಬೆಳಕನ್ನ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿಸಿ ಅದು ಇನ್ನೊಬ್ರು ಫಾಲೋ ಮಾಡೋ ಆಗಿರ್ಬೇಕು. ಅದನ್ನ ಇದು ಭಗವಂತನ ಕರೆ. ಇದು ಭಗವಂತನ ಕರೆ ಆಗಿದೆ ನೋಡಿ, ಇಲ್ಲಿ ಫೋನ್ ಮಾಡ್ತಾ ಇದಾರೆ. ಇದು ಭಗವಂತ ನಿಮ್ಗೆ ನೀಡ್ತಾ ಇರೋ ಕರೆ. ಇಲ್ಲಿ ನೋಡಿ ಯೂನಿಕಾರ್ನ್ ಸಾರಿ ಚಾಯ್ಸಸ್ ಅಂತ ಇದೆ. ದೇರ್ ಈಸ್ ಅನದರ್ ವೇ, ಆಸ್ಕ್ ಯುವರ್ ಯೂನಿಕಾರ್ನ್ ಟು ಹೆಲ್ಪ್ ಯು ಫೈಂಡ್ ಇಟ್. ಇನ್ನೊಂದು ದಾರಿ ಇದೆ, ಅದನ್ನ ಫೈಂಡ್ ಔಟ್ ಮಾಡಕ್ಕೆ ಯೂನಿಕಾರ್ನ್ ಹೆಲ್ಪ್ ತಗೊಳ್ಳಿ ಅಂತ ಇದೆ. ಅಂದ್ರೆ ನೀವು ಯಾರು ಗುರುಗಳ ಮೂಲಕ, ದ ಹರ್ಮಿಟ್, ಜ್ಞಾನದ ನಿಮ್ಮ ಜ್ಞಾನವನ್ನ ಓಪನ್ ಮಾಡೋ ಅಂತ ಗುರುಗಳು ನೀವು ಪಡ್ಕೊಳ್ಳಿ. ಅವರು ನಿಮ್ಗೆ ಮಾರ್ಗ ತೋರಿಸ್ತಾರೆ, ಇನ್ನೊಂದು ಮಾರ್ಗ. ಯಾವ ರೀತಿ ನೀವು ಇಲ್ಲಿ ಹುಟ್ಟಿರೋ ಪರ್ಪಸ್ ಏನು, ನಿಮ್ಮನ್ನ ನೀವು ಶೈನ್ ಮಾಡ್ಕೊಂಡು ನ್ಯಾಯದ ಹಾದಿಲಿ ಜವಾಬ್ದಾರಿಯುತವಾಗಿ ಎಂಪರರ್ ಆಗಿ ನೀವು ನಿಮ್ಮ ಓನ್ ಲೈಫ್ ಅಲ್ಲಿ ನೀವು ಎಂಪರರ್ ಆಗಿ ಜವಾಬ್ದಾರಿಯನ್ನ ನೀವು ತಗೊಳ್ಬೇಕು. ಅಥಾರಿಟಿನ ತಗೊಂಡು ಅದ್ರಲ್ಲಿರೋ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ, ಅದನ್ನೆಲ್ಲ ನೀವು ಫೇಸ್ ಮಾಡ್ಬೇಕು. ಯಾವಾಗ್ಲೂ ಅದು ಇವಾಗ ಟೈಮ್ ಬಂದಿದೆ. ಅದು ಭಗವಂತನ ಕರೆ ಕೂಡ. ನಿಮ್ಮನ್ನ ನೀವು ಶೈನ್ ಮಾಡ್ಕೊಳ್ಳಿ. ನಿಮ್ಮ ಒಳಗಡೆ ಇರೋ ಬೆಳಕನ್ನ ತುಂಬಾ ಬ್ರೈಟ್ ಮಾಡ್ಕೊಂಡು, ಆ ಬೆಳಕು ಹೆಂಗಿರ್ಬೇಕಂದ್ರೆ ಜಾಸ್ತಿ ಪ್ರಜ್ವಲಿಸ್ಬೇಕು. ಇನ್ನೊಬ್ರು ನಿಮ್ಮನ್ನ ಫಾಲೋ ಮಾಡೋ ತರ ನೀವಿರ್ಬೇಕು. ಅದಕ್ಕೆ ನೀವು ನ್ಯಾಯಯುತವಾಗಿ ನ್ಯಾಯದ ಕಡೆನೆ ಇರ್ಬೇಕು ನೀವು. ಅವಾಗ ಎಲ್ಲಾನು ಸರಿ ಹೋಗುತ್ತೆ. ಇಲ್ಲಿ ನೀವು ಹುಟ್ಟಿರೋದು ನಿಮ್ಮನ್ನ ನೀವು ಬೆಳಕನಾದಿಗೆ ತಗೊಂಡೋಗೋದಿಕ್ಕೆ. ಒಬ್ಬ ಧರ್ಮಗುರುನ ನೀವು ಇದ್ ಮಾಡಿ, ಯಾರು ಜ್ಞಾನವಂತರಾಗಿರ್ತಾರೆ ಧರ್ಮಗುರುಗಳು, ಅಲ್ಲಿ ನೀವು ಸ್ವಲ್ಪ ನಿಮ್ಮ ಇನ್ನರ್ ವರ್ಕ್ ಅಂದ್ರೆ
ಇವಾಗ ಸದ್ಗುರು ಅವರೆಲ್ಲ ಇರ್ತಾರಲ್ಲ, ಆತರ ಹೋಗಿ ನೀವು ನಿಮ್ಮ ಇನ್ನರ್ ವರ್ಕ್ ಮಾಡಿ ನಿಮ್ಮ ಒಳಗಡೆ ಇರೋ ಬೆಳಕನ್ನ ನೀವು ಬ್ರೈಟ್ ಮಾಡ್ಕೊಂಡು ನೀವು ಅದ್ ಹೆಂಗಿರ್ಬೇಕಂದ್ರೆ ಎಷ್ಟು ಪ್ರಜ್ವಲವಾಗಿರ್ಬೇಕಂದ್ರೆ ಇನ್ನೂ ಒಂದಷ್ಟು ಜನ ನಿಮ್ಮನ್ನ ಫಾಲೋ ಮಾಡೋ ರೀತಿ ನಿಮ್ಮನ್ನ ನೀವು ಟ್ಯೂನ್ ಮಾಡ್ಕೊಳ್ಳಿ ಅಂತ ಭಗವಂತ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ನಿಮಗೆ ಕರೆ ಇದೆ. ನೀವು ಹುಟ್ಟಿರೋದು ನಿಮ್ಮನ್ನ ನೀವು ಟ್ಯೂನ್ ಮಾಡ್ಕೊಳಕ್ಕೆ. ನಿಮ್ಮ ಇಂಟ್ಯೂಷನ್ ನ ಸರಿ ಮಾಡ್ಕೊಳ್ಳಿ. ಅದ್ರಲ್ಲಿ ನಿಮ್ಗೆ ಬೆಳವಣಿಗೆ ಇದೆ, ಫಲ ಇದೆ ಅಂತ ಹೇಳ್ತಿದ್ದಾರೆ. ಈ ಪಂಚಭೂತಗಳನ್ನು ನೀವು ಪಂಚಭೂತಗಳು, ಈ ಬ್ರಹ್ಮಾಂಡ ಏನು, ಪಂಚಭೂತ ಏನು ಅನ್ನೋದನ್ನೆಲ್ಲ ನೀವು ತಿಳ್ಕೊಳ್ಬೇಕು, ಜ್ಞಾನ ಪಡ್ಕೊಳ್ಬೇಕು. ಆದಿಲಿ, ಸತ್ಯದ ಆದಿಲಿ ನೀವು ಮುಂದುವರಿಬೇಕು. ಅಲ್ಲಿ ಎಷ್ಟೊಂದು ಸ್ಟ್ರಗಲ್ ಇರುತ್ತೆ, ಕಷ್ಟ ಇರುತ್ತೆ, ಅದನ್ನ ಈಚ್ಕೊಂಡು ನೀವು ಹೋಗ್ಬೇಕು. ಹಿಂಗೆ ಸುಮ್ನೆ ಕಟ್ಟಾಕೊಂಡು ನಿಮ್ಮನ್ನ ನೀವು ಸ್ಟಕ್ ಮಾಡಿ ಎಮೋಷನಲ್ ಆಗಿ ಬರೀ ಹೋರಾಟ ಮಾಡ್ಕೊಂಡು ಇಲ್ಲಿ ಬರೀ ಕೆಲ್ಸ ಮಾಡದೆ ನಂದು ಬರೀ ಹಣ ಮಾಡೋದಿಕ್ಕೆ ನಾನು ಏನೋ ಒಂದು ದುಡ್ಕೊಂಡು ಬರೀ ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಇವಾಗ ನೀವು ಬಂದಿರೋ ಉದ್ದೇಶನ ಮರ್ತ್ಬಿಟ್ಟಿದೀರಾ. ನೀವು ಏನಕ್ ಬಂದಿದೀನಿ ಅನ್ನೋದೇ ಮರ್ತ್ಬಿಟ್ಟಿದೀರಾ. ಬರೀ ಸ್ಟ್ರಗಲ್ ಇಲ್ಲಿ ಏನಕ್ಕೆ ಅಂದ್ರೆ ದುಡಿಮೆ, ಹಣ ಸಂಪಾದನೆ ಮಾಡೋದಿಕ್ಕೆ ಒಂದೇ ಗುರಿ ತರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿಮ್ಮನ್ನ ನೀವು ಕಟ್ಟಾಕೊಂಡು ಎಮೋಷನಲ್ ಆಗಿ ದುಃಖದಿಂದ ಕುತ್ಕೊಂಡಿದೀರಾ. ಬನ್ನಿ, ದಡ ಮುಟ್ಟಿ. ನೀವು ಹುಟ್ಟಿರೋ ಉದ್ದೇಶ ಏನು, ಏನಕ್ಕಾಗಿ ಹುಟ್ಟಿದೀರಾ? ನಿಮ್ಮನ್ನ ನೀವು ಆತ್ಮಜ್ಞಾನ ಪಡ್ಕೊಳಕ್ಕೆ. ನೀವು ಆತ್ಮಜ್ಞಾನ ಪಡ್ಕೋಬೇಕಂದ್ರೆ ಒಬ್ಬ ಗುರು ಬೇಕು ನಿಮ್ಗೆ, ಅದ್ ಸರಿಯಾದ ಗುರು. ಅವಾಗ ನೀವು ಈ ಚಕ್ರವರ್ತಿ ತರ ನಿಮ್ಮ ಓನ್ ಲೈಫ್ ಅಲ್ಲಿ ನೀವು ಬರೋ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಅದು ಇವಾಗ ನಿಮ್ಗೆ ಟೈಮ್ ಬಂದಿದೆ. ಎದೊಳ್ಳಿ, ಕುತ್ಕೋಬೇಡಿ. ನನ್ಗೇನು, ನನ್ ಪಾಡಗ್ ನಾನು ಏನೋ ಒಂದ್ ಕೆಲ್ಸ ಮಾಡ್ಕೊಂಡು ಇಲ್ಲಿ ಬರೀ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಅದನ್ನ ನಿಮ್ಗೆ ಡಿವೈನು ಯೂನಿವರ್ಸ್ ಏನ್ ಹೇಳ್ತಾ ಇರೋದು, ನೀವು ಬಂದಿರೋ ಉದ್ದೇಶ ಏನು, ನೀವು ಏನಕ್ಕಾಗಿ ಹಿಂಗೆ ಒಂದ್ ಕೆಲ್ಸದಲ್ಲೇ ಮಗ್ನರಾಗೋಗಿದ್ದೀರಾ, ಅದ್ರಲ್ಲೇ ಹೊಡೆದಾಡ್ತಾ ಇದ್ದೀರಾ, ಅದ್ರಲ್ಲೇ ಕಟ್ಟಾಕೊಂಡ್ಬಿಟ್ಟಿದೀರಾ. ಬನ್ನಿ ಈಚೆ, ದಡ ಮುಟ್ಟಿ, ನಿಮ್ಮ ಒಳಗಡೆ ಇರೋ ಬೆಳಕನ್ನ ಬ್ರೈಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಟ್ಯೂನ್ ಮಾಡ್ಕೊಳ್ಳಿ. ಈ ನೆಗೆಟಿವಿಟಿಯಿಂದ ಆಚೆ ಬಂದು ಜವಾಬ್ದಾರಿ ತಗೊಳ್ಳಿ. ನಿಮ್ ಲೈಫ್ ಅಲ್ಲಿ ಎಷ್ಟೊಂದು ಜವಾಬ್ದಾರಿಗಳು ಬರ್ತಾ ಇದೆ. ಅದನ್ನ ನೀವು ನಿಮ್ಮ ಅಥಾರಿಟಿಗೆ ತಗೊಂಡು ಅದನ್ನ ಎಂಪರರ್ ಆಗಿ ನೀವು ನಿಮ್ಮ ಜ್ಞಾನನ ಬೆಳೆಸ್ಕೊಂಡು ಇನ್ನೂ ಒಂದಷ್ಟು ಜನ ನಿಮ್ಮನ್ನ ಫಾಲೋ ಮಾಡೋ ತರ ನೀವು ಬೆಳೀರಿ. ಒಂದು ಧರ್ಮಗುರು ಸಹಾಯದಿಂದ ನೋಡಿ ನಿಮ್ಗೆ ಇದ್ ಬಂದಿರೋದನು ಇದೆ. ಯೂನಿಕಾರ್ನ ಕೇಳಿ, ಇನ್ನು ಚಾಯ್ಸಸ್, ಇನ್ನೊಂದ್ ದಾರಿ ಇದೆ. ಅದು ಎಲ್ಲಿ ಅಂತ ಆಸ್ಕ್ ಯುವರ್, ದೇರ್ ಈಸ್ ಅನದರ್ ವೇ, ಆಸ್ಕ್ ಯುವರ್ ಯೂನಿಕಾರ್ನ್ ಟು ಹೆಲ್ಪ್ ಯು ಫೈಂಡ್ ಇಟ್. ಆ ದಾರಿನ ಕಂಡಿಡಿಯೋದಿಕ್ಕೆ ಒಂದು ಯೂನಿಕಾರ್ನ್ ಹೆಲ್ಪ್ ಪಡ್ಕೊಳ್ಳಿ. ಅಂದ್ರೆ ಯೂನಿಕಾರ್ನ್ ಅಂದ್ರೆ ಡಿವೈನ್ ನ ಹೇಗ್ ಮುಟ್ಟೋದು? ಒಬ್ಬ ಗುರು ಬೇಕು ನಿಮ್ಗೆ, ಗುರುವಿಂದ ಸಾಧ್ಯ. ಆ ದಾರಿನ ಪಡ್ಕೊಳ್ಳಿ ಸಾಕು. ಇಲ್ಲಿ ಇಲ್ಲಿ ಬಂದಿರೋದ ಉದ್ದೇಶ ಮತ್ತು ಈ ಭೂಮಿ ಮೇಲೆ ಬರೀ ಹಣ ಸಂಪಾದನೆ ಮಾಡೋದು, ಕೆಲ್ಸ ಮಾಡೋದು, ಹೋರಾಡೋದು ಅಂತ ಇಲ್ಲೇ ಕಟ್ಟಾಕೊಂಡು ಇಲ್ಲೇ ಕುತ್ಕೋಬೇಡಿ. ಬಂದಿರೋ ಉದ್ದೇಶನ ಮರ್ತೋಗ್ಬಿಟ್ಟಿದೀರಾ. ನಿಮ್ಗೆ ಇದು ಡಿವೈನ್ ಕಡೆಯಿಂದ ಕರೆ ಬಂದಿದೆ ನೋಡಿ. ಇಲ್ಲಿ ಫೋನ್ ಕರೆ ಬಂದಿದೆ. ನಿಮ್ಮಲ್ಲ ಇರೋ ಬೆಳಕನ್ನ ಪ್ರಜ್ವಲಿಸಿ, ನೆಗೆಟಿವಿಟಿಯಿಂದ ಆಚೆ ಬನ್ನಿ. ನಿಮ್ಮ ಇಂಟ್ಯೂಷನ್ ಪವರ್ನ ಸರಿ ಮಾಡ್ಕೊಳ್ಳಿ. ನಿಮ್ಮ ದಾರಿನ
ಕಂಡ್ಕೊಳ್ಳಿ. ಈ ಪಂಚಭೂತಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಆ ಅದರಲ್ಲಿ ನಿಮ್ಗೆ ಫಲ ಉಂಟು. ಹ್ಮ್ ಯಾವಾಗ್ಲೂ ಸತ್ಯಕ್ಕೆ ಅಂಟ್ಕೊಂಡಿರಿ. ಹ ಆವಾಗ ಎಲ್ಲಾನು ಸರಿ ಹೋಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಹ ಇಹಲೋಕ ಪರಲೋಕ ಎರಡೂನು ಬ್ಯಾಲೆನ್ಸ್ ಆಗಿರತ್ತೆ. ನೀವು ಆತರ ಮಾಡ್ಬೇಕು. ನೀವು ಹುಟ್ಟಿರೋದು ನಿಮ್ಮನ್ನ ನೀವು ಶೈನ್ ಮಾಡ್ಕೊಳಕ್ಕೆ, ನಿಮ್ಮ ಅಜ್ಞಾನನ ಕಳ್ಕೊಳಕ್ಕೆ ನೀವು ಇಲ್ಲಿ ಬಂದಿರೋದು. ನಿಮ್ಮ ಅಜ್ಞಾನನ ಕಳ್ಕೊಳ್ಳೋ ದಾರಿ ಯಾವುದು ಅಂತ ಯೂನಿಕಾರ್ನ್ ನ, ಈ ಡಿವೈನ್ ನ, ಯೂನಿವರ್ಸ್ ನ ಕೇಳಿ. ಒಂದು ಧರ್ಮಗುರುನ ಕೇಳಿ. ಯೂನಿಕಾರ್ನ್ ಅಂದ್ರೇನೆ ಧರ್ಮಗುರು. ಅವರು ನಿಮ್ಗೆ ಆ ದಾರಿ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಕೂತ್ಕೋಬೇಡಿ, ನೀವು ಜವಾಬ್ದಾರಿ ತಗೊಳ್ಳಿ ನಿಮ್ ಲೈಫ್ ಅಲ್ಲಿ. ಒಂದ್ 4 ಜನ ನಿಮ್ಮನ್ನ ಎಂಪರರ್ ಅಂದ್ರೆ ನಿಮ್ಮನ್ನ ನೋಡಿ 4 ಜನ ಇನ್ನು ನಿಮ್ಮ ಬ್ರೈಟ್ನೆಸ್ ನೋಡಿ ಅವರು ಆ ಹಾದಿಲಿ ನಡಿಬೇಕು ಅನ್ನೋ ಆಸೆ ಹುಟ್ಬೇಕು. ಅವ್ರು ನಿಮ್ಮನ್ನ ನೋಡಿ ಫಾಲೋ ಮಾಡ್ಬೇಕು. ಆತರ ನೀವು ಜವಾಬ್ದಾರಿ ತಗೊಳ್ಳಿ. ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ನೀವ್ ಹಿಂಗ್ ಕುತ್ಕೊಂಡ್ರೆ ಹೆಂಗೆ? ಈಗ ಕುತ್ಕೊಂಡ್ರೆ ವರ್ಕ್ ಅಲ್ಲೇ ಮಗ್ನ ಆಗೋಗಿದ್ದೀರಾ. ಇದ್ರಲ್ಲೇ ಬಡದಾಡ್ತಾ ಇದ್ದೀರಾ, ಇದ್ರಲ್ಲೇ ಕಟ್ಟಾಕೊಂಡ್ಬಿಟ್ಟಿದೀರಾ. ಇದರಿಂದ ಆಚೆ ಬನ್ನಿ. ಇದರಿಂದ ಬೇರೆ ದಾರಿ ಇದೆ. ಆ ದಾರಿನ ನೀವು ಒಬ್ಬ ಗುರುಗಳ ಮೂಲಕ ಆ ದಾರಿನ ತಿಳ್ಕೊಂಡು ನಿಮ್ಮ ಒಳಗಿರೋ ಬೆಳಕನ್ನ ಶೈನ್ ಮಾಡಿ. ಶೈನ್ ಯುವರ್ ಇನ್ನರ್ ಕ್ಯಾಂಡಲ್ ಲೈಟ್ ಬ್ರೈಟ್ ಎನಫ್ ಫಾರ್ ಅದರ್ಸ್ ಟು ಫಾಲೋ. ಇನ್ನೂ ಅಷ್ಟು ಜನ ನಿಮ್ಮನ್ನ ಫಾಲೋ ಮಾಡೋ ತರ ನಿಮ್ಮ ಒಳಗಡೆ ಇರೋ ಕ್ಯಾಂಡಲ್ ಲೈಟ್ ನ ಬೆಳಕ್ ಮಾಡ್ಕೊಳ್ಳಿ. ಇದು ಭಗವಂತನ ಕರೆ ನಿಮಗ್ ಬಂದಿರೋದು. ಯಾಕಂದ್ರೆ ನೀವ್ ಮರ್ತ್ ಬಿಟ್ಟಿದೀರಾ, ಅದಕ್ಕೆ ಅವರು ಜ್ಞಾಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಿಮ್ಮ ಜೀವನದ ಉದ್ದೇಶ ಇದು. ನಿಮ್ಮನ್ನ ನೀವು ಜ್ಞಾನದ ಕಡೆ ಕರ್ಕೊಂಡು ಹೋಗೋದು. ಅಜ್ಞಾನದಿಂದ ಜ್ಞಾನದ ಕಡೆ. ಯಾವ ಜ್ಞಾನ? ಈ ಬ್ರಹ್ಮಾಂಡದಲ್ಲಿ ನಾವ್ ಏನಕ್ ಬಂದಿದೀವಿ? ಪಂಚಭೂತ ಅಂದ್ರೆ ಏನು? ಅದನ್ನ ನೀವು ತಿಳುವಳಿಕೆ ಪಡ್ಕೊಂಡು ನ್ಯಾಯವಾಗಿರ್ಬೇಕು, ನ್ಯಾಯದ ಕಡೆ ಇರ್ಬೇಕು. ಅವಾಗ ಎಲ್ಲಾನು ನಿಮ್ಗೆ ಸರಿ ಹೋಗ್ತಾ ಬರುತ್ತೆ. ಗುರುಗಳ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ನಮ್ಗೆ ಏನಾದ್ರೂ ದಾರಿ ನಾವೇ ಕಂಡ್ಕೊಳಕ್ ಆಗಲ್ಲ. ಕೆಲವ್ರು ಕಂಡ್ಕೊಳ್ತಾರೆ, ಕೆಲವ್ರಿಗಾಗಲ್ಲ. ಅದಕ್ಕೆ ಅವ್ರಿಗೆ ಗುರಿ ತೋರ್ಸಕ್ ಒಬ್ರು ಗುರು ಬೇಕು. ನಿಮ್ಮ ಒಳಗಡೆ ಇರೋ ಆತ್ಮದ ಅರಿವು ಮಾಡ್ಕೊಳ್ಳಿ. ಏನಕ್ ಬಂದೆ ನಾನು ಇಲ್ಲಿ? ಏನು ಇದೆಲ್ಲ ಕ್ಷಣಿಕ. ಇಲ್ಲಿ ಕರ್ಮ ಮಾಡೋದು ಏನಂದ್ರೆ ಒಂದು ಇಲ್ಲಿ ಬದುಕೋದಿಕ್ಕೆ. ಅದೇ ಒಂದು ದೊಡ್ಡ ಕೆಲ್ಸ ತರ ಅಲ್ಲೇ ಮಗ್ನನಾಗಿರೋದಲ್ಲ. ಇದ್ರ ಜೊತೆಗೆ ನಾವು ಆತ್ಮಜ್ಞಾನನು ಪಡಿಬೇಕು. ನಾವ್ ಇಲ್ಲಿಂದ ಹೋದ್ಮೇಲೆ, ನಾವು ಸತ್ ಮೇಲೆ ಇದು ಏನಕ್ಕೂ ವರ್ಕ್ ಆಗಲ್ಲ. ನ್ಯಾಯದ ಕಡೆ ಸತ್ಯವಾಗಿ ಬದುಕ್ಬೇಕು. ಸತ್ಯವಾಗಿ ಬದುಕ್ಬೇಕು. ಮತ್ತೆ ಇಲ್ಲಿ ಹುಟ್ಟಿರೋದು ಇದು ಮುಖ್ಯ. ಇದನ್ನು ಬ್ಯಾಲೆನ್ಸ್ ಮಾಡಿ ಆಧ್ಯಾತ್ಮನು ಬ್ಯಾಲೆನ್ಸ್ ಮಾಡ್ಬೇಕು. ಎರಡು ಕಡೆ ಎಲ್ಲಾನು ತಿಳ್ಕೊಬೇಕು. ಇಲ್ಲಿ ಹುಟ್ಟಿರೋದು ಕರ್ಮ ಕಳ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ನಮ್ಗೆ ದಾರಿ ಸಿಗೋಲ್ಲ. ದಾರಿ ಬೇಕಂದ್ರೆ ಗುರುಗಳ ಹತ್ರ ಹೋಗಿ ನಮ್ಮಲ್ಲಿರೋ ನೆಗೆಟಿವಿಟಿ ತೆಗೆದು ನಮ್ಮ ಆತ್ಮನ ಬ್ರೈಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಮೆಸೇಜ್. ನೀವ್ ಏನಕ್ಕೆ ಹುಟ್ಟಿದೀರಾ ಅಂತ ಗೊತ್ತಾಯ್ತು ಅನ್ಕೊಂಡಿದೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.